ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಸೊ ಇವತ್ತು ನಾನು ಮತ್ತೆ ಮೈಸೂರಿಗೆ ಹೊರಟಿದ್ದೀನಿ. ಮೈಸೂರಲ್ಲಿ ಇವತ್ತು ನಂದು ಎಕ್ಸಾಮ್ ಇದೆ, ಏರ್ಫೋರ್ಸ್ ಕಡೆಯಿಂದ ಎಕ್ಸಾಮ್ ಅದು. ಸೊ ಒಬ್ಬನೇ ಹೋಗೋ ಪ್ಲ್ಯಾನ್ ಇತ್ತು. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಅಮ್ಮಂಗೆ ರಜೆನೂ ಇದೆ. ಸೊ ಅಮ್ಮನೂ ಬರ್ತೀನಿ ಅಂದರು. ಮೈಸೂರಿಗೆ ಫಸ್ಟ್ ಹೋಗಿ ಡೈರೆಕ್ಟ್ ಅಕ್ಕನ ಮನೆಗೆ ಹೋಗಿ ಅಕ್ಕನೂ ಕರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಚಾಮುಂಡಿ ಬೆಟ್ಟದಿಂದ ಆಮೇಲೆ ನಾನು ಡೈರೆಕ್ಟ್ ಎಕ್ಸಾಮ್ಗೆ ಹೋಗ್ತೀನಿ. ಇವರಲ್ಲೇ ಅಕ್ಕನ ಮನೇಲಿ ಇರ್ತಾರೆ. ಸೊ ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋದಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಮೈಸೂರಲ್ಲಿ ಸಿಗೋಣ ಮತ್ತೆ. ಫೈನಲಿ ಮೈಸೂರಿಗೆ ಬಂದಾಯ್ತು ಅಕ್ಕನ ಮನೆಗೆ. ರಿಮೋಟ್ ಕಾರ್ ತಂದಿದ್ದೀನಿ ಅವನಿಗೆ, ನೋಡೋಣ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಓಯ್ ಕೊಡ್ತೀನಿ ಏನು ಬೇಕಾ ಏನು ಬೇಕಾ ಏನು ಬೇಕಾ ತಾಡ ಡಿಪ್ಲೊಮೇಷನ್ಗೆ ಹೋಗ್ತಾ ಕಾರ್ ಬೇಕಾ? ಕಾರ್ ಬೇಕಾ ಇದ್ಬೇಕಾ? ಅದು ಕೊಟ್ಟಿತ್ತವ. ಏಯ್ ಕಾರ್ ಕೊಟ್ಬಿಟ್ಟು ಇಡ್ತಾವಳ ಚಾಕ್ಲೇಟ್ಸು. ಕಾರ್ ನಂಗೆ ಕೊಟ್ಟು ತಗೊಂಡೋಗ್ತೀನಿ. ಇಲ್ಲ ನನ್ನ ಹತ್ರ ಏನು ರಿಯಾಕ್ಷನ್ ಇಲ್ಲ. ಒಂದು ಮ್ಯೂಟ್ ಆಗ್ಬಿಟ್ಟವನೆ. ಆದರೂ ಮಕ್ಳೇನಿರ್ತಾರೆ ಹಿಂಸೆ ಕೊಡೋಕ್ಕೇನೋ ಒಂಥರ ಖುಷಿ. ಇಡೋ 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 ಏನಂತ್ಯಾ? ಹೋಗು. ಅಯ್ಯೋ ಇಡೋ ಅಲ್ಲೇ. ಸೊ ನನ್ನ ಎಕ್ಸಾಮ್ ಎಲ್ಲ ಮುಗೀತು. ಅಲ್ಲೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಕ್ಯಾಮ್ರಾ ಅಲೋ ಮಾಡ್ತಿರ್ಲಿಲ್ಲ ಅಲ್ಲಿ. ಸೊ ಎಕ್ಸಾಮ್ ಹೆಂಗೋ ಚೆನ್ನಾಗಿ ಬರ್ದಿದ್ದೀನಿ ಅನ್ಸೈತೆ. ಇವಾಗ ನಂಜನಗೂಡಿಗೆ ಬಂದೀವಿ, ಚಾಮುಂಡಿ ಬೆಟ್ಟ ಹೋಗೋಕ್ಕಾಗಿಲ್ಲ. ಏನು ಹೂವು ತಗೊತಾರೆ ಇವರು. ಸೊ ನಾನು ಬಂದು ತುಂಬ ವರ್ಷ ಆಗಿತ್ತು ನಂಜನಗೂಡಿಗೆ, ದಕ್ಷಿಣ ಕಾಶಿ. ಬಂದಿಲ್ಲ ಕರೆಕ್ಟ್. ಒಳ್ಳೆ ಚಾಣಾಕ್ಷ ರಾಕ್ಷಸಂತರ ಕಾಣ್ತಾ ಇದೆಯಾ? ನಾನು ಬಂದು ಎಷ್ಟೊಂದು ವರ್ಷ ಆಗಿತ್ತು ಗೊತ್ತಾ? ಹೌದು, 2 ವರ್ಷ ಅಲ್ಲ. ನಾನು ಮಾವವ್ರ ಜೊತೆ ಬಂದಿದ್ದು ಲಾಸ್ಟು. ನಾನು ಆವಾಗಲೇ ಬಂದಿದ್ದು. ಅವ್ರು ಜಸ್ಟ್ ನಾವು ನಂಜುಂಡೇಶ್ವರ ಸ್ವಾಮಿ ದರ್ಶನ ಮುಗೀತು. ಸೊ ನಂಜುಂಡ ಅನ್ನೋ ಹೆಸರು ಹೆಂಗೆ ಬಂತು ಅಂದರೆ, ಸಮುದ್ರ ಮಂಥನ ಆಗೋ ಟೈಮಲ್ಲಿ ಶಿವ ಏನು ವಿಷ ಕುಡಿದಿರ್ತಾನೆ. ಸೊ ಅದಕ್ಕೆ ನಂಜುಂಡ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಸೊ ಇಲ್ಲಿ ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು, ಫುಲ್ ಫಾಸ್ಟಾಗಿ ನಡೀತು. ಇವಾಗ ಇಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಚಾಮುಂಡಿ ಬೆಟ್ಟ 9 ಗಂಟೆ ಕ್ಲೋಸ್ ಅಂತೆ. ಸೊ ಅಷ್ಟರೊಳಗೆ ಹೋಗೋಕ್ಕಾಗತ್ತಾ ನೋಡೋಣ. ಹೋಗಲಿ ಅಂದರೂ ಅಮ್ಮನ ನೋಡೋಕ್ಕಾದ್ರೂ ಆ ಚಿನ್ನನಾದ್ರು ನೋಡ್ಕೊಂಬರೋಣ. ಸೊ ದೇವಸ್ಥಾನದ ಇವಾಗಿನ್ನೂ ಜಸ್ಟ್ ದರ್ಶನ ಆಯಿತು. ತುಂಬಾ ಚೆನ್ನಾಗಾಯಿತು. ರಶ್ ಇರೋಲ್ಲ. ಆಲ್ಮೋಸ್ಟ್ ನಾವು ಯಾವಾಗಲೂ ಈ ಟೈಮ್ಗೆ ಹೋಗ್ತೀವಿ ದೇವಸ್ಥಾನಕ್ಕೆ, ಯಾಕೆಂದರೆ ರಶ್ ಇರೋಲ್ಲ ಅಷ್ಟೊಂದು. ಸೊ ಬೇಗನೆ ಹೋಗ್ಬೋದು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಈಗೇನು ಕೈಗೂ ಕಟ್ಸ್ಕೊಂಡಾಯಿತು. ಇನ್ನೇನು ಅಕ್ಕನ ಮನೆಗೆ ಬಿಟ್ಟು ಅಲ್ಲಿಂದ ಬ್ಯಾಕ್ ಟು ಬೆಂಗಳೂರು. ಪಾಪ ನಾಯಿ ಕೂತಿದ್ವು, ಎದ್ರಕೊಂಡು ಗಾಬರಿ ಆಗೋದ್ವು. ಎಲ್ಲಾದ್ರೂ ಬಂದು ಜೋಳ ತಿಂದಿಲ್ಲ ಅಂದ್ರೆ ಹೆಂಗೆ? ದಿಸ್ ಇಸ್ ಲವ್. ಜೋಳ ಇಸ್ ಎಮೋಷನ್. ಕೊಡ ನಂದು, ಅದು ನಂದು ರಿಮೋಟ್ ಕಾರ್ ನಂದದು. ತಗೊಂಡೋಗ ಬೇಕಾ? ಮುರ್ದಾಗ್ದ ಮುರ್ದಾಗ್ದ ಬಲೆ 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 ಎಲ್ಲ ಕೊಡು ಬಾಬಾ. ಹೊಡೆದಾಗ್ದ ಡ್ಯಾನ್ಸ್ ಮಾಡಿದ್ರೆ ಕೊಡ್ತೀನಿ. ಡ್ಯಾನ್ಸ್ ಮಾಡು. ಖುಷಿ ಮಾಡೋಗಿ ಮಜೆ ಅಂತ. ನೀವು ಆಟ ಸಾಮಾನಿಗೆ ಕುಣಿತಾ ಇದ್ದೀರಾ, ನಾವು ಕೆಲಸಕ್ಕೆ ಕುಣಿತಾ ಇದ್ದೀವಿ ಅಷ್ಟೇ. ಅದಕ್ಕೆ ಕ್ಯೂಟ್ರ್ ಎದುರುಗಡೆ ಅಷ್ಟೇ ಜೀವನ.
ಅನ್ನ ಕುಣದಾನೆ ಬೈಕೊಂಡು ಬೈಕಣ ಎಂತದ ಅಂದಲ್ಲ ಅಂತ ಇಳಿಯ ಅಂತನ ಬಾರೆ ಬಾಯ್ ಮಾಡು ಮುತ್ಕೊಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ನಮ್ಗೆಲ್ಲ ಬಾಯ್ ಮಾಡು ಬಾಯ್ 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 ಅಕ್ಕ. ಸೊ ಮೈಸೂರಿಂದ ಬಂದಾಯಿತು. ಕಾರ್ ಹತ್ರನೇ ಎಂಡಿಂಗ್ ಕೊಡೋಣ ಅಂದ್ಕೊಂಡಿದ್ದೆ, ಬಟ್ ಮರ್ತೋಗ್ಬಿಟ್ಟೆ. ಅದಕ್ಕೆ ಮೇಲೆ ಬಂದು ಕೊಡ್ತಾಯಿದ್ದೀನಿ. ಸೊ ಟೈಮ್ ಇವಾಗ 1:30 ಆಗಿದೆ. ಆ್ಯಂಡ್ ಎಂಡಿಂಗ್ ಏನಕ್ಕೆ ಪ್ರತಿ ಸತಿ ಮರ್ತೋಗ್ಬಿಟ್ಟು ಕೊಡ್ತಾ ಇರಲಿಲ್ಲ, ಬಟ್ ಈ ಸತಿ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಯೂಟ್ಯೂಬ್ ಚಾನಲಲ್ಲಿ 100+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದರಲ್ಲಿ ನನಗೆ ಗೊತ್ತಿರೋವಂಥವ್ರು ಆಲ್ಮೋಸ್ಟ್ 50 ಮೆಂಬರ್ಸ್ ಇದ್ದಾರೆ ಅಷ್ಟೇ. ಮಿಕ್ದವ್ರು ಏನಿದ್ದಾರೆ ಅದು ತಾನಾಗೆ ಸಬ್ಸ್ಕ್ರೈಬ್ ಆಗಿರೋದು. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೋರೋವರ್ ಇನ್ನೂ ಸ್ವಲ್ಪ 80% ಮೆಂಬರ್ಸ್ ಏನಿದ್ದಾರೆ, ವ್ಯೂಸ್ ಏನು ಬರ್ತಿದೆ ಅದು ಸಬ್ಸ್ಕ್ರೈಬ್ ಆಗಿಲ್ಲ. ಎಲ್ರಿಗೂ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತಿದ್ದೀನಿ. ಆ್ಯಂಡ್ ಇವಾಗ ಸಬ್ಸ್ಕ್ರೈಬ್ ಆಗಿರೋ ಮತ್ತೆ ಯಾವುದೇ ವೀಡಿಯೋ ಹಾಕಿದ ತಕ್ಷಣ ಮಿನಿಮಮ್ ಏನಿಲ್ಲ ಅಂದರೂ ಒಂದು 80ರಿಂದ 100 ಜನ ನೋಡ್ತಾ ಇರೋರು. ಯಾರು ಏನು ಅಂತ ಗೊತ್ತಿಲ್ಲ ಅಂದರೂ ಆಲ್ವೇಸ್ ಲವ್ ಫ್ರಮ್ ಮೈ ಸೈಡ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.